ಹೆಚ್ಚಿ. ಎಸ್, ಏನು ಮುಂದಿನ ಸುದ್ದಿ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ರಣಕಣ ರಂಗೇರಿದೆ. ಮಹಾರಾಷ್ಟ್ರದ 288 ಅಸೆಂಬ್ಲಿ ಸ್ಥಾನಗಳ ಪೈಕಿ 38 ಅಸೆಂಬ್ಲಿ ಸ್ಥಾನಗಳಲ್ಲಿ ಅಲ್ಲಿ ಮುಸ್ಲಿಂ ಜನಸಂಖ್ಯೆಯು 20%ರಷ್ಟಿದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆಗೆ ಮುನ್ನ ಮುಸ್ಲಿಮರ ಪ್ರಾತಿನಿಧ್ಯದ ಬಗ್ಗೆ ವಿವಿಧ ಮುಸ್ಲಿಂ ಸಂಘಟನೆಗಳು ಜೋರಾಗಿ ಧ್ವನಿ ಎತ್ತಿವೆ. ಈ ಸಂಘಟನೆಗಳು ಮುಸ್ಲಿಂ ಪ್ರಾಬಲ್ಯದ ಸ್ಥಾನಗಳಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಟಿಕೆಟ್ ನೀಡಲು ರಾಜಕೀಯ ಪಕ್ಷಗಳಿಗೆ ವಿಶೇಷವಾಗಿ ಮಹಾ ವಿಕಾಸ್ ಅಘಾಡಿಗೆ ಲಾಬಿಯನ್ನ ಮಾಡಿವೆ. ಉಲೇಮಾ ಬೋರ್ಡ್ನಿಂದ RSS ನಿಷೇಧ ಸೇರಿದಂತೆ 17 ಬೇಡಿಕೆಯನ್ನ ಈ ಮೈತ್ರಿಕೂಟದ ಮುಂದಿಟ್ಟಿದೆ. ಆದರೆ ಇಂದು ಚುನಾವಣಾ ಪ್ರಚಾರದಲ್ಲಿ ಗೃಹ ಸಚಿವ ಅಮಿತ್ ಶಾ ಮಾತನಾಡಿ ಇಂಡಿ ಕೂಟವನ್ನ ತರಾಟೆಗೆ ತೆಗೆದುಕೊಂಡು ಇನ್ನು ಮುಸ್ಲಿಂ ಮೀಸಲಾತಿಯನ್ನ ಒಪ್ಪುತ್ತೀರಾ, ಬೇರೆಯವರ ಮೀಸಲಾತಿಯನ್ನ ಕಡಿತಗೊಳಿಸಿ ಇವರಿಗೆ ಮೀಸಲಾತಿ ಕೊಡಬೇಕಾಗುತ್ತೆ ಅಂತ ಮತದಾರರನ್ನ ಪ್ರಶ್ನಿಸಿದ್ರು. ಅಂದ್ರೆ ಇಲ್ಲಿರೋ ಇಂಡಿ ಮೈತ್ರಿಕೂಟದವರು ಈ ರೀತಿ ಮಾಡ್ತಾ ಇದ್ದಾರೆ, ನಿಮ್ಮ SC ST OBCಗಳ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದರು.